ನಿಜವಾಗ್ಲೂ ಗೈಸ್ ನೋಡಿದ್ರಲ್ಲ, ಸಿಗ್ನಲ್ಲು ಸ್ವಲ್ಪ ಸಿಕ್ತು ಮತ್ತೆ ಕಟ್ಟಾಗೈತೆ. ಯಾಕಂದರೆ ಈ ಜಾಗದಲ್ಲಿ ಫುಲ್ಲು. ನಮಸ್ಕಾರ ದೇವರು, ಮತ್ತೊಂದು ಹಾರರ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿದ್ದೀನಿ ಒಂದು ಗೋಸ್ಟ್ ಹಂಟಿಂಗ್ ಮಾಡೋಣ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲಿ ಬಂದಿದ್ದೀನಿ ಅಪ್ಪ ಅಂದರೆ ನಮ್ಮ ಡ್ಯಾಮ್ ಹತ್ರ ಇರುವಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಬಂದಿದ್ದೀನಿ. ಸುತ್ತಮುತ್ತ ಫುಲ್ ಕತ್ಲೆ ಬ್ಲ್ಯಾಕು. ಒಂದ್ಸರಿ ವ್ಯೂ ನೋಡಿ ಎಷ್ಟು ಭಯ ಆಗೈತೆ. ಸೊ ಇಲ್ಲಿ ಗೋಸ್ಟ್ ಹಂಟಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನಾಗ್ತಾರ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೋಡ್ತಿದ್ದೀರಲ್ಲ, ಈ ಮಿಷಿನ್ ಏನಂತ ನಿಮ್ಗೆ ಗೊತ್ತಲ್ಲ, EMF ಮಿಷಿನ್ ಗೋಸ್ಟ್ ಹಂಟಿಂಗ್ ಡಿವೈಸ್ ಕೂಡ ತಂದಿದ್ದೀನಿ. ಇದು ನಮ್ಮ ವಾತಾವರಣದಲ್ಲಿರುವಂತಹ ಯಾವುದೇ ರೀತಿಯ ಎನರ್ಜೀಸ್, ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಅದನ್ನು ಇದು ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಸಿಗುತ್ತಾ ಸಿಗಲ್ವಾ ಗೊತ್ತಿಲ್ಲ, ನೋಡ್ಕೊಳ್ಳಿ. ಇದರಲ್ಲಿ ಇರೋದು ಜಸ್ಟ್ ಒಂದೇ ಬಟನ್ ಇದೆ. ಇದೊಂದು ಬಟನ್ ಬಿಟ್ಟರೆ ಏನೂ ಇಲ್ಲಪ್ಪ, ನೋಡ್ಕೊಳ್ಳಿ. ಜಸ್ಟ್ ಒಂದು ಬಟನ್ ಆನ್. ಸೊ ಇದು ಅವ್ರಿಗೆ ಗೊತ್ತಾ, ಇದು ಬಂದಿದ್ದು ನೋಡ್ಬಿಟ್ಟು ಇಲ್ಲೇ ಯಾವುದೋ ನೆಗೆಟಿವ್ ಎನರ್ಜಿ ಬಂದುಬಿಡ್ತು ಅಂತ ಶಾಕ್ ಆಗಿತ್ತು. ಸೊ ಇದು ಆನ್ ಮಾಡಿದಾಗ ಆ ಥರ ಬರುತ್ತೆ ನೋಡಿ. ಇದು ಎಲ್ಲರಿಗೂ ಗೊತ್ತು, EMF ಮೀಟರು, ಗೋಸ್ಟ್ ಹಂಟಿಂಗ್ ಡಿವೈಸ್ ಮತ್ತು ಎಲೆಕ್ಟ್ರಾನಿಕ್ ಸುತ್ತಮುತ್ತ ಇರೋದನ್ನು ಅಬ್ಸರ್ವ್ ಮಾಡುತ್ತೆ. ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ತುಂಬ ಹೊತ್ತಿಂದ ಸುಮ್ಮನೆ ರೌಂಡ್ ಹೊಡಿತಾನೇ ಇದ್ದೀನಿ. ಇಲ್ಲಿ ನೋಡಿ, ಅದು ಒಂದು ಬ್ಲಿಂಕ್ ಬಂದಿದ್ದು ಬ್ಲಿಂಕಲ್ಲೇ ಐತೆ ನೋಡಿ. ಎಂಥ ಕಾಡು ಪ್ಲೇಸ್ ಬಂದ್ರೂ ಸಿಗ್ತಾಯಿಲ್ಲ. ನಾವು ಕೂಡ ಸರ್ಚ್ ಮಾಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಗಂಟೆಯಿಂದ. ಏನು ಕಥೆನೋ ಗೊತ್ತಿಲ್ಲ. ಯಾರಾದರೂ ಇದ್ದೀರೇನಪ್ಪ? ಬರೀ ಸಿಗೋಣ. ಗೋಸ್ಟ್ ಹಂಟಿಂಗ್ ಮಾಡೋರು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹೋಗ್ತಾರೆ, ಒಂದು 10 ನಿಮಿಷಕ್ಕೆಲ್ಲ ಅವ್ರಿಗೆ ಸಿಗೋಗುತ್ತೆ. ಮತ್ತು ಎದುರುಗಡೆನೂ ಕಾಣಿಸ್ಬಿಡುತ್ತೆ. ನಾವು ಅದೇ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಇಡೀ ರೌಂಡ್ ಹೊಡಿತಾ ಇದ್ದೀವಿ. ಆದರೆ ಹೆಂಗಿದೆಯೋ ಹಂಗೇ ಇದೆ. ಬಟ್ ಇದನ್ನು ನೆನ್ನೆ ನಾನು ಚೆಕ್ ಮಾಡಿದ್ದೀನಿ, ಒಂದು ವೀಡಿಯೋ ಹಾಕಿದ್ದೀನಿ. ದೇವಸ್ಥಾನದಲ್ಲೂ ವರ್ಕ್ ಆಗಿದೆ ಮತ್ತು ಔಟ್ ಸೈಡು ವರ್ಕ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಯಾಕಂದರೆ ಎಲ್ಲೂ ಅವು ಇರುತ್ತಾವೆ, ಹೋಗಿ ನಾವು ಹುಡುಕ್ಬೇಕು. ಅದಕ್ಕೋಸ್ಕರ ಬನ್ನಿ. ಸೊ ವಿವರ್ಸ್, ಇಲ್ಲಿಂದ ಸ್ವಲ್ಪ ಸಿಗ್ನಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ನಿಜವಾಗ್ಲೂ ತುಂಬ ಭಯನೂ ಆಯ್ತದೆ, ಸ್ವಲ್ಪ ಎಕ್ಸೈಟ್ಮೆಂಟು ಕೂಡ ಜಾಸ್ತಿ ಐತೆ. ಯಾಕಂದರೆ ಫಸ್ಟ್ ಟೈಮ್ ಡಿವೈಸ್ ವರ್ಕ್ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ಈ ಕಡೆ ಸೈಡ್ ಬಂದಾಗ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾರಾದರೂ ಎನಿಬಡಿ ಈಸ್ ದೇರ್? ಫಸ್ಟ್ ಟೈಮು ಬಂದಿದ್ದೀನಿ, ಭಯ ಆಯ್ತದೆ. ಅಯ್ಯೋ, ಈಗ ಸಿಗ್ನಲ್ ಸಿಕ್ಕಿತ್ತು, ಸಿಗ್ನಲ್ ಮತ್ತೆ ಕಟ್ಟಾಯಿತು. ಗೈಸ್ ನೋಡಿದ್ರಲ್ಲ, ಸಿಗ್ನಲ್ಲು ಸ್ವಲ್ಪ ಸಿಕ್ತು ಮತ್ತೆ ಕಟ್ಟಾಗೈತೆ. ಯಾಕಂದರೆ ಈ ಜಾಗದಲ್ಲಿ ಫುಲ್ಲು ನೆಗೆಟಿವ್ ಎನರ್ಜಿ ಪಕ್ಕ ಇದೆ ನೋಡಿ. ಏನೂ ಮಾಡಲ್ಲ, ಸ್ವಲ್ಪ ಹುಡ್ಕೋಣ ಮುಂದೆ ಹೋಗಿ. ಬಟ್ ತುಂಬ ದೂರ ಹೋದರೆ ಸಿಗ್ತಾಯಿಲ್ಲ, ಇಲ್ಲಿ ಸಿಗ್ತಾಯಿದೆ. ಯಾರಾದರೂ ಇದ್ದರೆ ಒಂದು ಸಿಗ್ನಲ್ ಕೊಡಿ ದಯವಿಟ್ಟು. ಫಸ್ಟ್ ವೀಡಿಯೋ ನೋಡಿ ಯಾರು ದೂರದಲ್ಲಿ ನಾಯಿ ಕೂಡ ಬಗ್ಲತೈತೆ. ಏನೋ ಒಂದು ಬಂಡೆ ಧೈರ್ಯದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀವಿ ನಾವು ಕೂಡ. ಫುಲ್ಲು ನೆಗೆಟಿವ್ ಎನರ್ಜಿ, ಇಲ್ಲಿ ಫುಲ್ ಎನರ್ಜಿ ಜಾಸ್ತಿ ಇದೆ. ಸೊ ಯಾವ ಕಡೆ ಅಂತ ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ಹಿಂದೆ ಬಂದರೆ ಫುಲ್ಲು ಭಯನೂ ಆಗ್ತೈತೆ, ಈ ಕಡೆ ಧೈರ್ಯನೂ ಬರ್ತೈತೆ. ಏನೋ ಒಂಥರ ಖುಷಿ, ಎಕ್ಸೈಟ್ಮೆಂಟಲ್ಲಿ. ಸೊ ನಾನು ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಸೊ ನಿಮ್ಮ ಇರುವಿಕೆ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಬಂದಿರೋದು ನೋಡಿ. ನಿಮ್ಮ ಇರುವಿಕೆ ಕೂಡ ಇಲ್ಲಿ ಸಿಗ್ತೈತೆ, ಅದಕ್ಕೋಸ್ಕರ ಒಂದು ಭಯನೂ ಇದೆ. ನಾನು ನಿಮಗೆ ತೊಂದರೆ ಮಾಡಲ್ಲ, ನೀವು ಕೂಡ ನಮಗೆ ತೊಂದರೆ ಮಾಡಬೇಡಿ. ನೀವು ಇದ್ದೀರಿ ಅಂದರೆ ಇನ್ನೂ ಸ್ವಲ್ಪ ಬ್ಲಿಂಕ್ ಜಾಸ್ತಿ ಕೊಡಿ. ಓಕೆ, ನೀವು ಕಾಮ್ ಆಗಿದ್ದೀರಾ. ಸೊ ನಾವು ಒಂದಷ್ಟು
ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಕೇಳಲ್ಲ. ಎಸ್ ಅಂದರೆ ಕೊಡಿ, ನೋ ಅಂದರೆ ಎಸ್ ಅಂದರೆ ಬ್ಲಿಂಕ್ ಮಾಡಿ, ನೋ ಅಂದರೆ ಏನು ಮಾಡಿಬಿಡಿ. ಸೊ ನೀವೊಂದು ಆತ್ಮ ಅಂತ ನಿಮ್ಮನ್ನು ಕರೀತಾರೆ. ಸೊ ನೀವು ಇರೋದೇ ನಿಜ ಆದರೆ ಬ್ಲಿಂಕ್ ಮಾಡಿ, ಇಲ್ಲಾಂದರೆ ಓಕೆ ನಾವು ಹೇಳೋಕ್ಕೆ ಮುಂಚೆನೇ ನೀವು ಬ್ಲಿಂಕ್ ಮಾಡ್ತಾಯಿದ್ದೀರಾ. ಸೊ ನಾವು ನಿಮ್ಮ ಹತ್ರ ಬಂದು ಪ್ರಶ್ನೆ ಕೇಳ್ತಿರೋದು ನಿಮಗೆ ಇಷ್ಟ ಆಗಿದ್ದರೆ ಬ್ಲಿಂಕ್ ಮಾಡಿ, ಇಲ್ಲ ಅಂದರೆ ಹಾಗೇ ಇರಿ. ನೋಡಿ ನಾವೇನು ಮಾಡ್ತಾಯಿಲ್ಲ, ನಿಜವಾಗ್ಲೂ ನಾನು ಏನು ಕೇಳ್ತಾಯಿದ್ದೀನಿ ಅದಕ್ಕೆ ಹೆವಿ ಮ್ಯಾಗ್ನೆಟಿಕ್ ಪವರು ಕ್ಯಾಪ್ಚರ್ ಆಗಿ ನೆಗೆಟಿವ್ ಎನರ್ಜಿ ಇದೆ ಅಂತ ತೋರಿಸ್ತೈತೆ. ಫಸ್ಟ್ ಟೈಮು ವೀಡಿಯೋ ಮಾಡ್ತಿರೋದ್ರಿಂದ ಭಯನೂ ಇದೆ, ಧೈರ್ಯನೂ ಇದೆ. ಅದಕ್ಕೋಸ್ಕರ ಏನು ಕೇಳಬೇಕು ಅಂತ ದೇವರಾನು ಗೊತ್ತಾಗ್ತಾಯಿಲ್ಲ, ಫುಲ್ಲು ಬ್ಲ್ಯಾಂಕ್ ಆಗೋಗಿದ್ದೀವಿ. ಸೊ ಅದು ನೆಕ್ಸ್ಟ್. ಸೊ ನೀವು ಇಲ್ಲಿ ಯಾವಾಗೂ ಇಲ್ಲೇ ಇರ್ತೀರಾ ಅಂತ ಆದರೆ ಬ್ಲಿಂಕ್ ಮಾಡಿ, ಇಲ್ಲ ಅಂದರೆ ಹಾಗೆ ಸುಮ್ಮನೆ ಇರಿ. ಸೊ ಗೈಸ್, ಸುಮಾರು ಹೊತ್ತಿಂದ ವೆಯ್ಟ್ ಮಾಡಿದೆ. ಸೊ ಅವರು ಯಾವಾಗೂ ಇಲ್ಲಿ ಇರಲ್ಲ, ಅದಂತೂ ನಿಜ. ಅದು ಯಾವಾಗೂ ನೀವು ಇಲ್ಲ ಅಂದರೆ ಇಲ್ಲಿ ಬ್ಲಿಂಕ್ ಮಾಡಿ, ಇಲ್ಲ ಸುಳ್ಳು ಅಂದರೆ ಬ್ಲಿಂಕ್ ಮಾಡದೇ ಇರಿ. ಸೊ ನಿಮ್ಮನ್ನು ಒಂದು ನೆಗೆಟಿವ್ ಎನರ್ಜಿ ಅಂತ ಕರೀತಾರೆ. ಸೊ ಅದು ನಿಜ ಆದರೆ ಬ್ಲಿಂಕ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇರಿ. ಸೊ ವಿವರ್ಸ್ ನೋಡೋದಲ್ಲ, ಇಷ್ಟೊತ್ತವರೆಗೂ ಸುಮಾರು ಇದು ಮಾಡ್ದೋ. ನಮಗೂ ಅಷ್ಟೇ ಏನು ಪ್ರಶ್ನೆ ಕೇಳಬೇಕು ಏನಂತ ಗೊತ್ತಾಗ್ತಾಯಿಲ್ಲ. ಸೊ ನಮಗೂ ಭಯ ಆಗ್ತಾಯಿದೆ. ಅದಕ್ಕೋಸ್ಕರ ಲಾಸ್ಟ್ ಪ್ರಶ್ನೆ ಕೇಳ್ಬಿಟ್ಟು ಹೊರಟೋಗೋಣ ಅಂತ. ಸೊ ನಾವು ಬಂದಿದ್ದು ನಿಮಗೇನೇ ಕೋಪ ಇಲ್ಲ ಅಂತ ಆದರೆ ಬ್ಲಿಂಕ್ ಮಾಡಿ, ಕೋಪ ಇದೆ ಅಂತ ಆದರೆ ದಯವಿಟ್ಟು ಏನೂ ಸಿಗ್ನಲ್ ಕೊಡಬೇಡಿ. ನೋಡಿ, ಸೊ ಇಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಬ್ಲಿಂಕ್ ಆಗ್ತೈತೆ. ಫುಲ್ಲು ರೆಡ್ ಬಂದರೆ ಡೇಂಜರು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಇದಾಗಿರೋದ್ರಿಂದ ನಾವು ಸ್ವಲ್ಪ ಧೈರ್ಯವಾಗಿದ್ದೀವಿ. ಸೊ ನೋಡಿ, ನಿಮ್ಮನ್ನು ಮಾತಾಡ್ತಿದ್ದು ನಮಗೆ ಖುಷಿ ಆಯಿತು. ಸೊ ನಾವು ಇಲ್ಲಿಂದ ಹೊರಡ್ತೀವಿ, ನಾವು ಹೋಗೋದಕ್ಕೆ ತಯಾರಾಗಿದ್ದೀವಿ. ಸೊ ವಿವರ್ಸ್, ಈಗ ತುಂಬ ಹೊತ್ತಾಯಿತು. ಸೊ ನಾವು ಇಲ್ಲಿಂದ ಹೊರಡ್ತೀವಿ. ಅವ್ರಿಗೂ ಕೂಡ ಒಂದು ವಿದಾಯ ಹೇಳ್ಬಿಟ್ಟು ಹೋಗೋಣ ಅಂತ. ಸೊ ನಾವು ಇಲ್ಲಿಂದ ಹೊರಡ್ತೀವಿ. ನಾವು ಹೋಗೋಕ್ಕೆ ನೀವು ಅನುಮತಿ ಕೊಟ್ಟರೆ ಇದನ್ನು ಬ್ಲಿಂಕ್ ಮಾಡಿ, ಇಲ್ಲ ಅಂದರೆ ಫಸ್ಟು ತೊಲಗು ಅಂತ ಹೇಳ್ತೈತೆ. ನಗನ ಬರ್ತೈತೆ. ಸೊ ಗೈಸ್, ಸ್ವಲ್ಪ ಯಾಕೋ ನಗ್ದಿದ್ದು ಕೋಪ ಬಂತು ಅನಿಸುತ್ತೆ. ನೋಡಿ ಯಾವ ರೀತಿ ಎಷ್ಟೊಂದು ಬ್ಲಿಂಕ್ ಆಯಿತು. ಸೊ ನೀವು ಹೋಗು ಅಂತ ಹೇಳ್ತಾ ಇದ್ದೀರಾ. ಸೊ ನಾವು ಅಷ್ಟೇ ಜಾಸ್ತಿ ಹೊತ್ತಿಲ್ಲಿರಲ್ಲ, ಈಗ ಹೊಳ್ತೀವಿ. ಬನ್ನಿ ಹೋಗೋಣ. ಸೊ ವಿವರ್ಸ್ ನೋಡಿದ್ರಲ್ಲ, ಈ ಒಂದು ವಿಡಿಯೋ ಇದಾಗಿತ್ತು. ಸೊ ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ, ನಾವು ಏನೂ ಮಾಡಿಲ್ಲ. ನೋಡಿ ನಿಮ್ಮ ಮುಂದೆನೇ ಜಸ್ಟ್ ಒಂದು ಬಟನ್ ಅಷ್ಟೇ ಇರೋದು. ಈ ಥರ ಆನ್ ಆದಾಗ ಸಿಗ್ನಲ್ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಏನಾದರೂ ನೆಗೆಟಿವ್ ಎನರ್ಜಿ ಬ್ಲಿಂಕ್ ಆದರೆ ಮಾತ್ರ ಇದು ಬರೋದು, ಇಲ್ಲಾಂದರೆ ಬರೋಲ್ಲ. ನಾವೇನು ಗಿಮಿಕ್ ಏನೂ ಇಲ್ಲ, ನೋಡ್ಕೊಳ್ಳಿ. ಏನಿರುತ್ತೋ ಅದನ್ನು ಅಷ್ಟೇ ತೋರಿಸ್ತಾ ಇದ್ದೀವಿ. ಸೊ ಅದು ಇದಾಗಿದ್ದು ಇಲ್ಲೇ, ಬಟ್ ಈಗ ಡಿಸ್ಕನೆಕ್ಟ್ ಆಗಿದೆ. ಸೊ ಹೋಗೋಕ್ಕೆ ಅನುಮತಿ ಸಿಕ್ತು. ಸೊ ಜಾಸ್ತಿ ಹೊತ್ತಿರೋದು ಬೇಡ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟು ಬಿಗ್ ವಿಡಿಯೋದಲ್ಲಿ ಸಿಗೋಣ. ಬನ್ನಿ.